ನಮಸ್ತೆ ಮಾಸ್ಟರ್ಸ್. ಇವತ್ತಿನ ಧ್ಯಾನ ಕೂಡ ನಮ್ಮ ನಂಬಿಕೆ ವ್ಯವಸ್ಥೆ ಮೇಲೇ ಇದ್ದಿರುತ್ತೆ. ನಾವು ನಂಬಿರೋದು ಯಾವ ರೀತಿಯಾಗಿ ನಮ್ಮನ್ನು, ಕೆಲವರಿಗೆ ಅದು ಒಳ್ಳೆಯದನ್ನು ಮಾಡಿರುತ್ತೆ. ತುಂಬ ಜನರಿಗೆ ಆರೋಗ್ಯ ಸಮಸ್ಯೆ, ಮಾನಸಿಕ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆ ಇರೋದಕ್ಕೆ ಕಾರಣ ಚಿಕ್ಕಂದಿನಿಂದ ನಾವು ನಂಬ್ಕೊಂಡು ಬಂದಿರೋದು. ನಾವು ನಂಬಿರೋದು ಅನ್ನೋಕ್ಕಿಂತ ಫಸ್ಟ್ ನಾವು ನಂಬಿರಲ್ಲ, ನಮ್ಮನ್ನು ನಂಬಿಸಿರೋದೇ ಕಾರಣ ಆಗಿರುತ್ತೆ. ಅದನ್ನು ಇವತ್ತು ತಿಳ್ಕೊಳ್ಳೋಣ. ಚಿಕ್ಕಂದಿಂದ ನಮಗೆ ಹಲವಾರು ರೀತಿಯಲ್ಲಿ ನಂಬಿಸ್ತಾ ಬಂದಿದ್ದಾರೆ. ನಾವು ಅದನ್ನು ನಿಧಾನವಾಗಿ ಹೌದು ಅದೇ ನನಗೆ ಹಾಗೆ, ಅದು ಹಾಗೇ ಆಗತ್ತೆ ಅಂತ ನಂಬ್ತಾ ಬಂದಿದ್ದೀವಿ. ಬೇರೆ ಬೇರೆ ರೀತಿಯಲ್ಲಿ ನೀನು ಹಾಗೆ, ನೀನು ಹೀಗೆ. ಕೆಲವರಿಗೆ ಹೇಳ್ತಾರೆ ನೀನು ಕಪ್ಪಗಿದೆಯಾ ಚೆನ್ನಾಗಿಲ್ಲ, ಇಲ್ಲ ನೀನು ತೆಳ್ಳಗಿದೆಯಾ ಚೆನ್ನಾಗಿ ಕಾಣಿಸಲ್ಲ, ನೀನು ದಪ್ಪಗಿದೆಯಾ ಚೆನ್ನಾಗಿ ಕಾಣಿಸಲ್ಲ, ತುಂಬ ಬೆಳ್ಳಗಿದೆಯಾ ಚೆನ್ನಾಗಿ ಕಾಣಿಸಲ್ಲ. ಈ ರೀತಿ ನೋಡೋಕ್ಕೆ ಏನೋ ಇಲ್ಲ ಇನ್ನೇನೋ ಒಂದು ಯಾವುದೋ ಒಂದು ಇದು ಸರಿ ಇರಲ್ಲ, ಬಾಡಿ ಪಾರ್ಟ್ ಯಾವುದೋ ಒಂದು ಎಲ್ಲೋ ಏನೋ ಹೆಚ್ಚು ಕಮ್ಮಿ ಇರುತ್ತೆ, ಅದು ಆಗಿದೆ, ಅದಕ್ಕಾಗಿ ನೀನು ಚೆನ್ನಾಗಿ ಕಾಣಿಸಲ್ಲ. ಏನೋ ಒಂದನ್ನು ಯಾರೋ ಒಬ್ಬರು ಹೇಳ್ತಾರೆ. ನಮಗೆ ಕೆಲವೊಂದು ಸಲ ಏನಾಗುತ್ತೆ, ಚಿಕ್ಕವರಿದ್ದಾಗಲೂ ಕೂಡ ನಾವು ಕೆಲವೊಂದು ಸಲ ಭಾವನೆಯಲ್ಲಿ ಸ್ವಲ್ಪ ವೀಕ್ ಆಗಿಬಿಟ್ಟಿರ್ತೀವಿ ಕೆಲವೊಂದು ಟೈಮಲ್ಲಿ. ಆಗ ಆ ಟೈಮಲ್ಲಿ ಯಾರಾದರೂ ಏನಾದರೂ ಒಂದನ್ನು ಹೇಳಿದ್ರೆ ಬೇಗ ನಮ್ಮ ಒಳಗಡೆ ಅದು ಕುತ್ಕೊಂಡು ಬಿಡುತ್ತೆ. ಆಗ ನಾವೇನು ಮಾಡ್ತೀವಿ, ಬೇರೆಯವ್ರ ಜೊತೆ ನಮ್ಮನ್ನು ಹೋಲಿಸ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ. ನಾನು ಕಪ್ಪಗಿದ್ದರೆ ಬೆಳ್ಳಗಿರೋರ ಜೊತೆ ನನ್ನನ್ನು ನಾನು ಯಾರು ಬೆಳ್ಳಗಿರಲಿ, ಅವರಷ್ಟು ಚೆನ್ನಾಗಿ ನಾನು ಕಾಣಿಸ್ತಾ ಇಲ್ಲ ಅಲ್ವಾ ಅಂತ. ಇನ್ನು ಬೆಳ್ಳಗೂ ಇದ್ದಾರೆ, ಇನ್ನೇನೋ ಇದಾಗಿದ್ದಾರೆ ಅಂದರೆ ಅದಕ್ಕೆ ವಿರುದ್ಧವಾಗಿರೋರನ್ನ ನೋಡ್ತಾರೆ ಅವರು. ಅವರಷ್ಟು ಚೆನ್ನಾಗಿ ನಾನು ಕಾಣಿಸ್ತಾ ಇಲ್ಲ ಅಂತ ನಮ್ಮ ಮನಸ್ಸಲ್ಲೇ ನಾವು ಆ ಒಂದು ಇದನ್ನು ತಗೊಳ್ಳೋಕ್ಕೆ ಶುರು ಮಾಡ್ತೀವಿ. ಅದೇ ರೀತಿ ಆರೋಗ್ಯದ ವಿಷಯದಲ್ಲೂ ಕೂಡ ಹಾಗೆಯೇ ಆಗುತ್ತೆ. ನಮಗೆ ಆರೋಗ್ಯದ ವಿಷಯದಲ್ಲೂ ಕೂಡ ನಮ್ಮನ್ನು ನಂಬಿಸ್ತಾ ಹೋಗ್ತಾರೆ. ಯಾರು ನಂಬಿಸೋರು? ನಮಗಿಂತ ದೊಡ್ಡವ್ರು ನಂಬಿಸೋದು ನಮ್ಮನ್ನು. ನಮಗಿಂತ ಚಿಕ್ಕವ್ರು ನಮ್ಮನ್ನು ನಂಬಿಸೋಕ್ಕೆ ಹೋಗಲ್ಲ. ಅಂದರೆ ಅವ್ರು ಏನಾದರೂ ಹೇಳಿದ್ರು ನಾವು ಅಷ್ಟು ಬೇಗ ನಂಬಲ್ಲ. ಚಿಕ್ಕ ವಯಸ್ಸಲ್ಲೇ ಆಗೋದ್ರಿಂದ ಇದೆಲ್ಲ ಅಷ್ಟು ಬೇಗ ನಾವು ನಂಬಲ್ಲ. ನಮಗಿಂತ ದೊಡ್ಡವರು ಅದೆಲ್ಲವನ್ನು, ಯಾವುದೇ ವಿಷಯ ಇರಲಿ, ನಿನಗೆ ಯಾವುದನ್ನೂ ಸರಿಯಾಗಿ ನಿಭಾಯಿಸೋಕ್ಕಾಗಲ್ಲ, ನಿನ್ನಿಂದ ಯಾವುದೇ ಕೆಲಸವನ್ನು ನೀನು ಸರಿ ಮಾಡಲ್ಲ, ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ನಂಬಿಸ್ತಾರಲ್ವ, ನಾವು ನಂಬ್ತಾ ಹೋಗ್ತೀವಿ. ಆ ನಂಬಿಕೆ ಎಷ್ಟು ಬಲವಾಗಿ ಹೋಗುತ್ತೆ ಅಂದರೆ ಅದನ್ನೇ ನಮ್ಮ ವ್ಯಕ್ತಿತ್ವ ಮಾಡ್ಕೋತೀವಿ. ಯಾವುದೇ ಕೆಲಸ ಮಾಡಲಿ ಎಲ್ಲ ಅರ್ಧರ್ಧ, ಕೆಲವ್ರ ಕೆಲಸ ಇರುತ್ತೆ ಅರ್ಧರ್ಧಕ್ಕೆ ನಿಲ್ಲಿಸ್ಬಿಡೋದು. ಆಮೇಲೆ ಯಾವಾಗಲೂ ನಾವು ಯಾಕೆ ಅರ್ಧ ನಿಲ್ಲಿಸಿದೆ ಅಂದರೆ ಹೇಳೋದು ಒಂದೇ, ನನಗೆ ಯಾವಾಗಲೂ ಇಷ್ಟೇ, ನನ್ನ ಹಣೆ ಬರೋದಲ್ಲಿ ಹೀಗೇ ಇದೆ ಅಂತ. ನಾನು ಏನೇ ಮಾಡಲಿ ಅರ್ಧ ಮಾಡ್ತೀನಿ, ಏನೇ ಮಾಡಲಿ ಸರಿ ಮಾಡಲ್ಲ. ನನಗೆ ಗೊತ್ತಿತ್ತು ಹೀಗೇ ಆಗುತ್ತೆ ಅಂತ ಗೊತ್ತಿತ್ತು, ಆದರೂ ನೋಡೋಣ ಈ ಸಲ ಏನಾದರೂ ಬದಲಾಗ್ಬೋದು ಅಂತ ಮಾಡಿದೆ, ಈಗಲೂ ಹೀಗೇ ಆಯಿತು ಅಂತ. ಆ ಕೆಲಸವನ್ನು ನಮಗೆ ನನ್ನಿಂದ ಯಾವುದು ಸರಿ ಆಗಲ್ಲ ಅಂತ ನಂಬಿಸ್ತವ್ರು ಯಾರು? ಇಲ್ಲಿ ನಮಗಿಂತ ದೊಡ್ಡವರು. ಇಲ್ಲಿ ಕೂಡ ನಮಗಿಂತ ದೊಡ್ಡವರು ಅಂತ ಇರೋರು ನಮಗೆ ಹೇಳಿರ್ತಾರೆ. ಅದು ಕೂಡ ಇನ್ನೂ ಕೆಲವೊಂದು ಕಠಿಣವಾದ ಶಬ್ದವನ್ನು ಕೂಡ ಬಳಸಿರ್ತಾರೆ. ನಿನ್ನ ಹಣೆ ಬರನೇ ಅಷ್ಟು ಬಿಡು, ನನಗೆ ಗೊತ್ತಿದೆ ಅನ್ನೋ ಶಬ್ದವನ್ನು ಕೂಡ ಬಳಸಿರ್ತಾರೆ. ಯಾರ ಹಣೆ ಬರನೂ ಯಾರಿಗೂ ಗೊತ್ತಿರಲ್ಲ ಅಲ್ವಾ? ಆದರೂ ಕೂಡ ದೊಡ್ಡವರಿಂದ ಅಂತಹ ಮಾತುಗಳು ನಮಗೆ ಬರ್ತಾ ಇದ್ದಾಗ ನಾವು ಏನು ಮಾಡ್ತೀವಿ, ಹೌದು ನಾನು ಯಾವುದರಲ್ಲೂ ಸರಿ ಇಲ್ಲ, ನಾನು ಅದರಲ್ಲಿ ಸರಿ ಇಲ್ಲ, ನಾನು ಇನ್ನೊಂದರಲ್ಲಿ ಸರಿ ಇಲ್ಲ, ಮತ್ತೊಂದರಲ್ಲಿ ಸರಿ ಇಲ್ಲ, ಯಾವುದೋ ಒಂದನ್ನು ಸರಿಯಾಗಿ ನನಗೆ ನಿಭಾಯಿಸಕ್ಕೆ ಬರಲ್ಲ, ಇನ್ನು ಕೆಲವರಿಗೆ ಸಂಬಂಧವನ್ನು ಸರಿಯಾಗಿ ನಿರ್ವಹಿಸಕ್ಕೆ ಬರಲ್ಲ ಅಂತ ಹೇಳ್ತಿರ್ತಾರೆ. ಯಾರ ಜೊತೆನೂ ನಿನಗೆ ಸರಿ. ಚಿಕ್ಕವರಿದ್ದಾಗ, ನಾವು ಚಿಕ್ಕ ಮಕ್ಕಳಿದ್ದಾಗ ಸಹಜ, ಅದು ಎಲ್ಲ ಮಕ್ಕಳು ಮಾಡೋವಂಥದ್ದು. ಏನು, ಇನ್ನೊಬ್ಬರ ಜೊತೆ ಕಿತ್ತಾಡೋದು, ಏನೋ ಆಟ ಆಡೋಕ್ಕೆ ಹೋಗ್ತೀವಿ, ಅಲ್ಲಿ ಏನೋ ಸರಿ ಬರಲ್ಲ, ಅಲ್ಲಿ ಕಿತ್ತಾಡ್ತೀವಿ, ಇನ್ನೇನೋ ಒಂದನ್ನು ಮಾಡ್ತಿರ್ತೀವಿ, ಅಲ್ಲಿ ಕಿತ್ತಾಡ್ತಿರ್ತೀವಿ. ಆಗ ಏನು ಬರುತ್ತೆ, ನೀನು ಯಾವಾಗಲೂ ಹೀಗೆ, ನಿನಗೆ ಹೊಂದಾಣಿಕೆ ಅನ್ನೋದೇ ಇಲ್ಲ, ಯಾರ ಜೊತೆನೂ ನಿನಗೆ ಸರಿಯಾಗಿ ಹೊಂದ್ಕೊಳ್ಳೋಕೆ ಬರಲ್ಲ ಅಂತ ಹೇಳ್ತಿರ್ತಾರೆ. ಇದೆಲ್ಲವೂ ಏನಾಗ್ತಾ ಇರುತ್ತೆ, ನಮ್ಮ ಒಳಗಡೆ ಕೀಳರಿಮೆಯನ್ನು ಹೆಚ್ಚು ಮಾಡ್ತಾ ಇರುತ್ತೆ. ಪ್ರತಿ ಹಂತದಲ್ಲೂ ನಮಗಿಂತ ದೊಡ್ಡವರು ಆತ್ಮವಿಶ್ವಾಸ ತುಂಬೋ ಮಾತನ್ನು ಹೆಚ್ಚಾಡಬೇಕು. ಆದರೆ ಏನಾಗ್ತಾ ಇರುತ್ತೆ, ನಮ್ಮನ್ನು ಕೆಳಗೆ ಹೋಗುವಂಥ ಮಾತುಗಳೇ ನಮಗೆ ಬರ್ತಾ ಇರುತ್ತೆ. ನಮಗೂ ಆಗ ಏನೂ ಗೊತ್ತಿರಲ್ಲ, ನಾವು ಅದನ್ನು ಬಲವಾಗಿ ಹೌದು ನಾನು ಹೀಗೇನೆ ಅಂತ ನಾವು ನಂಬ್ತಾ ಹೋಗ್ತೀವಿ. ನಮಗೇನು ಗೊತ್ತಿರಲ್ವಲ್ಲ, ನಾನು ಅಂದರೆ ಹೀಗೆ,
ನಾನು ಅಂದರೆ ಹೀಗೇನೆ ಅಂತ, ಆಮೇಲೆ ಅದೇ ಗಟ್ಟಿ ನಾನು ಅಂದರೆ ಹೀಗೇನೆ ಅನ್ನೋದು ನಮಗೆ ಬಲವಾಗಿ ಕೂತ್ಕೊಬಿಡುತ್ತೆ. ಅದನ್ನೇ ನಂಬ್ಕೊಂಡಿರ್ತೀವಿ ನಾವು. ಆದರೆ ನಮ್ಗೆ ಎಷ್ಟೋ ಸಲ ಅನಿಸುತ್ತೆ, ಸುಮಾರು ದೊಡ್ಡವರಾಗ್ತಿದ್ದ ಹಾಗೆ ಅನಿಸುತ್ತೆ, ನಾನು ಇಲ್ಲಪ್ಪ, ನಾನು ಎಲ್ಲರನ್ನೂ ನೋಡ್ತೀವಲ್ಲ, ಆಗ ಅನಿಸುತ್ತೆ, ಬೇರೆ ಬೇರೆಯವ್ರನ್ನೆಲ್ಲ ನೋಡಿದಾಗ ಅನಿಸುತ್ತೆ ನಾನು ಬದಲಾಗಬೇಕು, ನಾನು ಇವ್ರ ಹಾಗಾಗಬೇಕು, ನಾನು ಅವ್ರ ಹಾಗಾಗಬೇಕು, ನಾನು ಹೀಗಿರಬೇಕು ಹಾಗಿರಬೇಕು ಅಂತ ಬೇರೆಯವ್ರನ್ನೆಲ್ಲ ನೋಡಿದಾಗ ನಮ್ಗೆ ಅನಿಸುತ್ತೆ. ಆದರೆ ಬದಲಾಗಕ್ಕೆ ಆಗಲ್ಲ. ಬದಲಾಗಬೇಕು ಅಂತ ಒಳಗಿಂದ ಬರ್ತಾ ಇರುತ್ತೆ. ಹೇಗೆ ಬದಲಾಗೋದು, ಅವ್ರ ಹಾಗೆ ಆಗೋದು ಹೇಗೆ, ಅಥವಾ ಹೇಗೋ ಆಗೋದು ಹೇಗೆ? ಎಲ್ಲೋ ಬುಕ್ಕಲ್ಲಿ ಏನೋ ಒಂದು ಕತೆ ಓದ್ತೀವಿ, ಆ ಕಥೆಯಲ್ಲಿ ಬರೋ ಯಾವುದೋ ಒಂದು ಪಾತ್ರ ನಮಗೆ ತುಂಬ ಇಷ್ಟ ಆಗುತ್ತೆ. ಆ ಪಾತ್ರವನ್ನು ಓದಿದಾಗ ಅನಿಸುತ್ತೆ ನಾನು ಹೀಗೇ ಆಗಬೇಕು ಅಂತ. ಆದರೆ ಆಗೋದು ಹೇಗೆ ಅಂತ ಮಾತ್ರ ನಮಗೆ ಗೊತ್ತಾಗಲ್ಲ. ಎಷ್ಟೋ ಸಲ ಆಗಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಒಂದೆರಡು ದಿವಸ ಹಾಗೆ ಇರೋಕ್ಕೆ ಕೂಡ ಪ್ರಯತ್ನ ಮಾಡ್ತೀವಿ. ಒಳಗೊಳಗೆ ನಮಗೆ ಕಷ್ಟ ಆಗುತ್ತೆ, ಹಾಗಿರೋಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಚಿಕ್ಕಂದಿನಿಂದ ಯಾವುದೋ ಒಂದು ರೀತಿಯಲ್ಲಿ ಇದ್ದಿರ್ತೀವಿ, ಸಡನ್ನಾಗಿ ಬದಲಾವಣೆ ಆಗಬೇಕಂದ್ರೆ ಆಗೋದು ಕಷ್ಟ ಆಗುತ್ತೆ. ಆದರೂ ಪ್ರಯತ್ನ ಮಾಡ್ತೀವಿ, ಒಂದು 2-3 ದಿವಸ ಇದ್ದು ಮತ್ತೆ ನಮ್ಮ ಯಥಾಸ್ಥಿತಿಗೆ ಹೋಗ್ತೀವಿ. ಇದೆಲ್ಲ ಯಾಕಾಗುತ್ತೆ ಅಂದರೆ ನಮ್ಮೊಳಗಡೆ ಬಲವಾಗಿ ಕೂತಿರುವಂತಹ ನಂಬಿಕೆಗಳು. ಈ ನಂಬಿಕೆಗಳನ್ನು ನಾವು ಒಂದು ಸಲ ಕಳಚ್ಕೊಂಡ್ರೆ, ನಾನು ಅಂದರೆ ಅದಲ್ಲ, ನಾನು ಅಂದರೆ ಹೀಗಿಲ್ಲ, ನಮ್ಮ ಸೌಂದರ್ಯದ ಬಗ್ಗೆ ಹೇಳಿ, ನಮ್ಮ ವ್ಯಕ್ತಿತ್ವದ ಬಗ್ಗೆ ಯಾರೇ ಏನೇ ಹೇಳಿರಲಿ, ಅದು ನನ್ನ ವ್ಯಕ್ತಿತ್ವ ಅಲ್ಲ. ನನ್ನ ವ್ಯಕ್ತಿತ್ವ ನನ್ನ ಒಳಗಡೆ ಇದೆ, ಅದನ್ನು ಇನ್ನೂ ನಾನು ಆಚೆ ತಂದಿಲ್ಲ. ಅದನ್ನು ಆಚೆ ತಂದರೆ ನನ್ನ ವ್ಯಕ್ತಿತ್ವವೇ ಬೇರೆಯಾಗಿದೆ. ಈಗ ಎಲ್ಲರೂ ಸೇರಿ ನನ್ನ ವ್ಯಕ್ತಿತ್ವ ನಿರ್ಮಾಣ ಮಾಡಿದ್ದಾರೆ. ನಾನು ನನ್ನ ವ್ಯಕ್ತಿತ್ವವನ್ನು ನಾನೇ ನಿರ್ಮಾಣ ಮಾಡ್ಕೋಬೇಕು ಅಂತ ನಾವು ಬಲವಾಗಿ ನಂಬಿ ಬಿಡಬೇಕು. ಅದು ಆರೋಗ್ಯದ ವಿಷಯದಲ್ಲಾಗಿರಲಿ, ಇನ್ಯಾವುದೇ ವಿಷಯ ಆಗಿರಲಿ, ಆರ್ಥಿಕವಾಗಿರಲಿ, ಸಾಮಾಜಿಕವಾಗಿರಲಿ, ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನು ಆ ರೀತಿಯಲ್ಲಿ ಇದು ಮಾಡಿರ್ತಾರೆ. ಆರ್ಥಿಕವಾಗಿ ಕೂಡ ಅದೇ ರೀತಿಯಾಗಿ ನಮ್ಮನ್ನು ನಂಬಿಸಿರ್ತಾರೆ, ಸಾಮಾಜಿಕವಾಗಿಯೂ ನಂಬಿಸಿರ್ತಾರೆ. ನಮ್ಮ ಕುರಿತಾಗಿ ನಮಗೆ ಯಾವುದೂ ಗೊತ್ತೇ ಇಲ್ಲ. ಆ ರೀತಿಯಾಗಿ ನಾವು ಬೆಳೆದು ಬಂದಿರ್ತೀವಿ. ಯಾವಾಗ ನಾವು ಬಲವಾಗಿ ನಮ್ಮ ಒಳಗಿಂದನೇ ಬರಬೇಕು ಆ ಬದಲಾವಣೆ, ಸುಮ್ಮನೆ ಹೇಳ್ತಾ ಹೋಗೋದಲ್ಲ. ಈಗ ಪ್ರತಿಯೊಬ್ಬರಿಗೂ ಬದಲಾಗಬೇಕು ಅನ್ನೋದು ಇದ್ದಿರುತ್ತೆ, ಬದಲಾಗಬೇಕು, ಹೇಗೆ ಬದಲಾಗಬೇಕು ಗೊತ್ತಿರಲ್ಲ ಅಂತ ಹೇಳಿದ್ನಲ್ವ. ಅದ್ರ ಜೊತೆಗೆ ಬದಲಾಗಬೇಕು ಅನ್ಕೋತೀವಿ, ಮನಸ್ಸಿಂದನೂ ಬರುತ್ತೆ, ಆದರೂ ಅದು ಮತ್ತೆ ಹೋಗ್ಬಿಡತ್ತೆ. ಆ ಬದಲಾವಣೆ ಅನ್ನೋದು ಎಲ್ಲಿಂದ ಬರಬೇಕು? ನಮ್ಮ ಒಳಗಿಂದ ಬರಬೇಕು. ಒಂದು ಸಲ ಗಟ್ಟಿಯಾಗಿ ನಿರ್ಧಾರ ಮಾಡಬೇಕು. ಯಾವುದೇ ನಿರ್ಧಾರವನ್ನು ದ್ವಂದ್ವತ್ವದಲ್ಲಿರಬಾರ್ದು, ಏಕತ್ವದಲ್ಲಿರಬೇಕು. ನಮ್ಮ ಏನೋ ಒಂದನ್ನು ಸರಿ ಮಾಡಬೇಕು ಅಂತ ಅಂದಾಗ ದ್ವಂದ್ವತ್ವ ಇರಬಾರ್ದು. ಆಗುತ್ತಾ ಇಲ್ವಾ, ಮಾಡೋಕ್ಕಾಗತ್ತಾ ಇಲ್ವಾ, ನಾನು ಮಾಡ್ತೀನೋ ಇಲ್ವಾ, ಈ ರೀತಿ ದ್ವಂದ್ವತ್ವ ಬೇಡ. ಮಾಡ್ತೀನಿ ಅಂದರೆ ಮಾಡಬೇಕು. ಅದು ಒಳ್ಳೆ ಕೆಲಸ ಅಂದರೆ, ಸಕಾರಾತ್ಮಕವಾಗಿದೆ ಅಂದರೆ ನಮಗಲ್ಲಿ ದ್ವಂದ್ವತ್ವ ಬೇಕಾಗಿಲ್ಲ. ಅದರಿಂದ ಒಳ್ಳೆಯದೇ ಆಗುತ್ತೆ, ಮಾಡಲೇಬೇಕು ಅಂತ. ಅಯ್ಯೋ ನಾನು ಹೀಗಿದ್ದೆ, ನಾನು ಹೀಗೆ ಮಾಡಿದ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೇನೋ ಅಂತ ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ ಯಾರ್ಯಾರಿಗೆ ಬೇಜಾರಾಗುತ್ತೇನೋ, ಇನ್ಯಾರ್ಯಾರಿಗೆ ಕಷ್ಟ ಆಗುತ್ತೇನೋ ಅಂತ ಯೋಚನೆ ಮಾಡಬಾರ್ದು. ಅಲ್ಲಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೇಬೇಕು. ಇದ್ರೆ ನಿಮ್ಮ ಈ ಬದಲಾವಣೆ ನಿಮ್ಮ ಸುತ್ತಮುತ್ತಲು ಇರೋರಿಗೆ ಎಲ್ರಿಗೂ ಕೂಡ ಸಂತೋಷವನ್ನು ಕೊಡೋ ಬದಲಾವಣೆ ಆಗಿರುತ್ತೆ. ಆ ಬದಲಾವಣೆ ಸಕಾರಾತ್ಮಕವಾಗಿದ್ದರೆ, ಯಾರಿಗೋ ಹಾನಿಯನ್ನು ಮಾಡೋ ಬದಲಾವಣೆ ಅಲ್ಲ. ನಮ್ಮನ್ನು ನಾವು ಉತ್ತಮಗೊಳಿಸ್ಕೋಬೇಕು, ನಮ್ಮ ವ್ಯಕ್ತಿತ್ವವನ್ನು ಚೆನ್ನಾಗಿ ರೂಪಿಸ್ಕೊಳ್ಳೋ ಬದಲಾವಣೆ ಇದೆಯಲ್ಲ. ಯಾಕೆಂದರೆ ನಮ್ಮ ವ್ಯಕ್ತಿತ್ವ ಸುಂದರವಾಗಿದ್ದಾಗ ಮಾತ್ರ ಅಲ್ವಾ, ಅದೇ ಅಲ್ವಾ ಸಕಾರಾತ್ಮಕತೆ ಅಂದರೆ. ಬೇರೆಯವರಿಗೆ ಯಾವುದೇ ಹಾನಿ ಆಗಬಾರ್ದು, ನನ್ನನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು. ನನ್ನ ಆರೋಗ್ಯವಾಗಿರಲಿ, ಯಾವುದೇ ಆಗಿರಲಿ, ಅಲ್ಲಿ ನಾವು ಸಕಾರಾತ್ಮಕವಾಗಿ ನನ್ನನ್ನು ಎಲ್ಲ ರೀತಿಯಿಂದ ನಾನು ಬದಲಾಯಿಸ್ಕೊಳ್ಳೋಕ್ಕೆ ನಿರ್ಧರಿಸಿ ಬದಲಾಯಿಸ್ಕೊಂಡ್ವಿ ಅಂತಾದರೆ ನಮ್ಮ ಸುತ್ತಮುತ್ತಲು ಇರೋ ಎಲ್ರಿಗೂ ಕೂಡ ಅದು ಸಂತೋಷವನ್ನು ಕೊಡುತ್ತೆ. ನಮ್ಮ ಆ ಒಂದು ವ್ಯಕ್ತಿತ್ವ ಸಂತೋಷವನ್ನು ಕೊಡುತ್ತೆ, ನೆಮ್ಮದಿಯನ್ನು ಕೊಡುತ್ತೆ, ಪ್ರಶಾಂತತೆಯನ್ನು ಕೊಡುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಮಗೆ ಸಂತೋಷ ಕೊಡೋದು ನಮ್ಮ ಬದಲಾವಣೆ. ನಮಗೆ ನಿಜವಾದ ನೆಮ್ಮದಿಯನ್ನು ಕೊಡೋದು ನಮ್ಮ ಒಳಗಿನಿಂದ ನಾವು ನಿರ್ಧರಿಸಿ ಮಾಡಿರೋ ಬದಲಾವಣೆ. ಇವತ್ತಿನ ಧ್ಯಾನದಲ್ಲಿ ನಾವು ಆ ಬದಲಾವಣೆಯನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಇದು ಸ್ವಲ್ಪ ಇಮ್ಯಾಜಿನೇಷನ್ ಅಂತಾನೂ ಅನಿಸ್ಬಹುದು, ಆದರೆ ನೀವು ಟ್ರೈ ಮಾಡಿ ನೋಡಿ. ಅದು ಆದಮೇಲೆ, ಧ್ಯಾನ ಮುಗಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಹೇಳಿ. ಎಲ್ಲರೂ
ಸುಖ ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳಿ. ಧ್ಯಾನಕ್ಕೆ ಹೊಸದಾಗಿ ಬಂದವರು ಆದರೆ ಎರಡು ಕೈಗಳನ್ನು ಈ ರೀತಿ ಒಂದರೊಳಗೊಂದು ಬೆಸೆದು ಲಾಕ್ ಮಾಡಬೇಕು. ಕೆಳಗಡೆ ಕೂತಿದ್ರೆ ಚಕ್ಲ ಮಕ್ಲ ಹಾಕಬೇಕು. ಯಾರಿಗೆ ಚಕ್ಲ ಮಕ್ಲ ಹಾಕೋಕ್ಕಾಗಲ್ಲ ಅವರು ಎರಡೂ ಕಾಲನ್ನು ನೀಡಿಕೊಂಡು ಪಾದವನ್ನು ಕ್ರಾಸ್ ಮಾಡ್ಕೋಬೋದು. ಸೋಫಾ ಅಥವಾ ಕುರ್ಚಿ ಮೇಲೆ ಕೂತಿದ್ರೆ ಎರಡು ಕಾಲನ್ನು ಕೆಳಗಿಳಿಸಿ ಕ್ರಾಸ್ ಮಾಡ್ಬೋದು. ನಿಮಗೆ ಬೇಕಿದ್ರೆ ಅಲ್ಲೂ ಕೂಡ ಸುಖಾಸನದಲ್ಲಿ ಕೂತ್ಕೋಬೋದು. ಬೆನ್ನಿಗೆ ಸಪೋರ್ಟ್ ಬೇಕಿದ್ರೆ ತಗೊಳ್ಳಿ, ತಲೆಗೆ ಯಾವುದೇ ಸಪೋರ್ಟ್ ಬೇಡ. ನಿಧಾನವಾಗಿ ಮೃದುವಾಗಿ ಕಣ್ಣು ಮುಚ್ಚಿ ಶರೀರದ ಯಾವುದೇ ಭಾಗದಲ್ಲಿ ಒತ್ತಡ ಬಿಗುತ ಅನಿಸಿದ್ರೆ ಸ್ವಲ್ಪ ಜರುಗಿ ಸರಿಯಾಗಿ ಕೂತ್ಕೊಳ್ಳಿ.
ಯಾವ ನಂಬಿಕೆಯ ಮೂಲಕ ನಿಮ್ಮ ಅನಾರೋಗ್ಯ ಉಂಟಾಗಿತ್ತು ಆ ನಂಬಿಕೆಯನ್ನು ಕಳಚಿಬಿಡಿ.